ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 67, ನವೆಂಬರ್ 17, 2020. ಜಾಣರ ಮಾತು. ದಕ್ಷಿಣ ಭಾರತದ ಹಸಿರು ಹಾವುಗಳು. ಜಾಣ ಸುದ್ದಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರಿನ್ಸಿಯಾ ಮಾರ್ಗರೆಟ್ ಡಿಸೋಜಾ. ಇವರು ಬೆಂಗಳೂರಿನಲ್ಲಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಸಂಶೋಧಕಿಯಾಗಿದ್ದಾರೆ. ಇವರ ಸಂಶೋಧನೆಯ ವಿಷಯ ಮುಖ್ಯವಾಗಿ ಪರಿಸರ ವಿಜ್ಞಾನ. ಈ ಪರಿಸರ ವಿಜ್ಞಾನದಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹ ಹಸಿರು ಹಾವುಗಳು, ಅಂದ್ರೆ ಬಳ್ಳಿಯ ಹಾಗೆ ತೆಳ್ಳಗೆ ಬಳುಕಿಕೊಂಡು ಇರುವಂತಹ ಹಸಿರು ಹಾವುಗಳನ್ನ ಇವರು ಅಧ್ಯಯನ ಮಾಡಿದ್ದಾರೆ. ಈ ಬಗ್ಗೆ ಇತ್ತೀಚೆಗೆ ಇವರು ಝೂಟಾಕ್ಸಾ ಪತ್ರಿಕೆಯಲ್ಲಿ ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಪ್ರಕಟಿಸಿದಂತಹ ಒಂದು ಸಂಶೋಧನಾ ಪ್ರಬಂಧದಲ್ಲಿ ದಕ್ಷಿಣ ಭಾರತದಲ್ಲಿ ಇದುವರೆಗೆ ನಾವು ತಿಳಿದುಕೊಂಡಿದ್ದ ಹಾಗೆ ಕೇವಲ ಒಂದೇ ಒಂದು ಪ್ರಭೇದದ ಹಸಿರು ಹಾವಲ್ಲ, ಅಥವಾ ಇಲ್ಲಿ ಇರುವಂತಹ ಹಸಿರು ಹಾವು ಒಂದೇ ಒಂದಲ್ಲ, 5 ಬಗೆಯ ಹಸಿರು ಹಾವುಗಳಿವೆ ಅಂತ ಇವರು ಅವನ್ನ ವಿಂಗಡಿಸಿದ್ದಾರೆ. ಈ ಸಂಶೋಧನೆ ಏನು, ಹೇಗೆ ಇದನ್ನ ಮಾಡಿದ್ರು ಅನ್ನೋ ಬಗ್ಗೆ ಪ್ರಿನ್ಸಿಯಾ ಅವರ ಜೊತೆಗೆ ಮಾತಾಡೋಣ. ನಮಸ್ಕಾರ ಪ್ರಿನ್ಸಿಯಾ ಅವರೇ. ನಮಸ್ಕಾರ ಅಮಿತ್ ಶರ್ಮಾ ಅವರೇ. ನೀವು ಈ ಹಸಿರು ಹಾವಿನ ಬಗ್ಗೆ ಸಂಶೋಧನೆ ಮಾಡಿದ್ದೀರಲ್ಲ, ಅದರಲ್ಲಿ 5 ಪ್ರಭೇದಗಳು ಇವೆ, ಅಂದ್ರೆ 5 ಸ್ಪೀಸೀಸ್ ಇವೆ ಅನ್ನೋದನ್ನ ಗುರುತಿಸಿದ್ದೀರಾ. ಇದಕ್ಕೆ ಮುಂಚೆ ಈ 5 ಸ್ಪೀಸೀಸ್ ಅನ್ನ ಗುರುತಿಸಿರ್ಲಿಲ್ಲವಾ, ಹೇಗೆ? ಆಯ್ತು, ಅಂದರೆ ಬರೀ ಹಾವುಗಳಲ್ಲಿ ಮೊದಲು ಬರೀ 10 ಪ್ರಭೇದಗಳಿದ್ದವು. ನಾವು ಅದರಲ್ಲಿ ಸೂಕ್ಷ್ಮವಾಗಿ ನೋಡಿ ಅದು ರಿಸರ್ಚ್ ಎಲ್ಲ ಮಾಡಿದಾದ್ಮೇಲೆ ಆಗ ನಮಗೆ ಗೊತ್ತಾಯಿತು ಹಾವಿನ ಒಳಗೇನೆ ಬಹಳಷ್ಟು ಬೇರೆ ಬೇರೆಯ ಪ್ರಭೇದಗಳಿದೆ ಅಂತ. ಬೇರೆ ಬೇರೆ ಪ್ರಭೇದಗಳನ್ನು ಗುರುತಿಸುವುದಕ್ಕೆ ಯಾವ ಅಂಶಗಳು ಮುಖ್ಯವಾದವು? ಈಗ ನೀವು ಗುರುತಿಸಿರುವಂತದ್ದು ಭೌಗೋಳಿಕ ಪ್ರಭೇದಗಳ ಹೇಗೆ? ನಾವು ಈ ಪಶ್ಚಿಮ ಘಟ್ಟದಲ್ಲಿ ಸುಮಾರು 5 ಬಗೆಯ ಹೊಸ ಹಾವುಗಳನ್ನು ಗುರುತಿಸಿದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಸ್ವಲ್ಪ ಬ್ರೇಕ್ಸ್ ಇದೆ, ಅಲ್ಲಿ ಪಾಲ್ಗಾರ್ ಗ್ಯಾಪ್ ಆ ತರದೆಲ್ಲ ಬ್ರೇಕ್ಸ್ ಇರುವುದರಿಂದ ಆ ಕಾರಣದಿಂದ ಡಿಫ್ರೆಂಟ್ ಪಾಪ್ಯುಲೇಷನ್ಸ್ ಆಗಿದೆ, ಬೇರೆ ಬೇರೆ ಪಾಪ್ಯುಲೇಷನ್ಸ್ ಆಗಿ ಆ ತರ ಇವಾಲ್ವ್ ಆಗಿದೆ ಈ ಹಾವುಗಳು. ಪಶ್ಚಿಮ ಘಟ್ಟದ ಶ್ರೇಣಿಗಳ ಮಧ್ಯೆ ಅಲ್ಲಲ್ಲಿ ಕಣಿವೆಗಳು ಅಥವಾ ತೆರವು ಬರುವುದರಿಂದ ಎಲ್ಲ ಹಾವುಗಳು ಕೂಡ ಒಂದೇ ರೀತಿಯಲ್ಲಿ ಅಲ್ಲಿ ಹರಡಿಕೊಂಡಿಲ್ಲ, ಬೇರೆ ಬೇರೆ ಸಮೂಹವಾಗಿ ಅಥವಾ ಸಮುದಾಯವಾಗಿ ಅವು ಒಡೆದಿವೆ ಅಂತ ಅಂದ್ಬಿಟ್ಟು, ಅಂದ್ರೆ ಬೇರೆ ಬೇರೆ ಗುಂಪುಗಳಾಗಿ ಇವೆ. ಪಶ್ಚಿಮ ಘಟ್ಟದ ಬೆಟ್ಟಗಳಲ್ಲಿ ಹಲವಾರು ತೆರವುಗಳಿವೆ, ಆದ್ದರಿಂದ ಈ ಹಾವುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡುವುದಕ್ಕೆ ಕಷ್ಟವಾಗುತ್ತದೆ. ಬೆಟ್ಟದ ಮಧ್ಯೆ ಇರುವ ತೆರವಿನಿಂದ ಈ ಎಲ್ಲ ಹಾವುಗಳು ಬೇರೆ ಬೇರೆಯಾಗಿ ಹರಡಿ, ಸಾವಿರಾರು ವರ್ಷದ ಮುಂಚೆ ಬೇರೆ ಬೇರೆಯಾಗಿ ಹರಡಿ ಇವೆಲ್ಲ ಬೇರೆಯಾಗಿ ವಿಕಾಸವಾಗಿದೆ. ಹೊಸ ಪ್ರಭೇದಗಳು ಅಂದ್ರಲ್ಲ, ಅವು ಯಾವುವು? ನಾವು ಪತ್ತೆ ಮಾಡಿರುವ 5 ಪ್ರಭೇದಗಳು ಅಹೆತುಲಾ ಬೋರಿಯಾಲಿಸ್, ಅಹೆತುಲಾ ಫ್ರಾನ್ಸ್ವರ್ತಿ, ಅಹೆತುಲಾ ಮಲಬಾರಿಕಾ, ಅಹೆತುಲಾ ಟ್ರಾವನ್ಕೋರಿಕಾ ಹಾಗೂ ಅಹೆತುಲಾ ಸೈಹಾರ್ಜೆನ್ಸಿಸ್. ಈ ಹೆಸರುಗಳನ್ನ ಕೇಳ್ತಾ ಇದ್ರೆ ನನಗೊಂದು ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಆರ್ಬೋರಿಯನ್ಸಿಸ್ ಅಂತಂದ್ರೆ ಮರದಲ್ಲಿ ಇರುವಂತಹದ್ದು, ಟ್ರಾವನ್ಕೋರೆನ್ಸಿಸ್ ಅಂದ್ರೆ ಟ್ರಾವನ್ಕೋರ್ ಪ್ರದೇಶದಲ್ಲಿ ಇರುವಂತಹದ್ದು, ಹಾಗೆ ಮಲಬಾರಿಕಾ ಅನ್ನೋದು ಮಲಬಾರ್ ಪ್ರದೇಶದಲ್ಲಿ ಇರುವಂತಹದ್ದು. ಈ ರೀತಿ ಇದೆ. ಅದು ಕೊನೆಯಲ್ಲಿ ಯಾವುದೋ ಒಂದು ಹೆಸರು ಹೇಳಿದ್ರಿ, ಅದು ಸ್ವಲ್ಪ ಅದೇನೋ ಬೇರೆ ಆಗಿದೆಯಲ್ಲ. ನಮ್ ಜೊತೆ ಒಬ್ಬ ರಿಸರ್ಚ್ ಮಾಡುತ್ತಿರುವ ಒಬ್ಬ ರಿಸರ್ಚರ್ ಅಚ್ಯುತನ್ ಅಂತ, ಅವರು ಚಿಕ್ಕವರಿದ್ದಾಗ ಒಂದು ಕಾರ್ಟೂನ್ ನೋಡ್ತಾ ಇದ್ರು. ಅದರಲ್ಲಿ ಡಾಕ್ಟರ್ ಫ್ರಾನ್ಸ್ವರ್ತ್ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಆ ಸೈಂಟಿಸ್ಟ್ ಇಂದ ಬಂತು. ಅಧ್ಯಯನವನ್ನ ನೀವು ಹೇಗೆ ಮಾಡಿದ್ರಿ? ಎಷ್ಟು ವರ್ಷ ಮಾಡಿದ್ರಿ? ಈ ಅಧ್ಯಯನ ಡಾಕ್ಟರ್ ಅಶೋಕ್ ಕುಮಾರ್ ಮಲ್ಲಿಕ್ ಅವರ PhD ವರ್ಕ್ ಆಗಿತ್ತು. ಅವರು ಸುಮಾರು 10 ವರ್ಷದಿಂದ ಈ ರಿಸರ್ಚ್ ಮಾಡ್ತಾ ಇದ್ದಾರೆ. ಈ ಸಂಶೋಧನೆಯ ವೇಳೆಯಲ್ಲಿ ಇವರು ಏನೇನು ಮಾಡಿದ್ರು ಅಶೋಕ್ ಕುಮಾರ್ ಮಲ್ಲಿಕ್ ಅವರು? ಅಲ್ಲಿ ಅವುಗಳನ್ನ ಹಿಡಿದು ಆಮೇಲೆ ನೀವು ಅವುಗಳನ್ನ ಪರೀಕ್ಷೆ ಮಾಡಿದ್ದೀರಾ, ಹೇಗೆ? ಹೌದು, ನಾವು ಫಸ್ಟ್ ಸಂಶೋಧನೆ ಶುರು ಮಾಡಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಟ್ಸ್ ತಗೊಳ್ಬೇಕು.
ಒಪ್ಪಿಗೆ ಇಲ್ಲದಿದ್ರೆ ನಮ್ಗೆ ಕಾಡೊಳಗಡೆ ಹೋಗಕ್ಕಾಗಲ್ಲ. ಪರ್ಮಿಟ್ಸ್ ಕೊಟ್ಟಾದ್ಮೇಲೆ ನಾವು ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ, ಅದು ನಾವು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಅದರ ಬಾಹ್ಯ ಸ್ವರೂಪ, ಅದರ ಮಾರ್ಫಾಲಜಿಕಲ್ ಡೇಟಾ, ಮುಖ ಚೂಪಿದೆಯಾ ಅಥವಾ ಮುಖ ಮೂತಿ ಮುಂಡದಾಗಿದ್ಯಾ ಅಥವಾ ಹಾವುಗಳ ಮೇಲೆ ಇರುವ ಸ್ಕೇಲ್, ಅದನ್ನು ಎಣಿಸ್ತೀವಿ. ಅದಕ್ಕೆ ಸ್ಕೇಲ್ ಕೌಂಟ್ ಅಂತ ಹೇಳ್ತಾರೆ. ಆ ಸ್ಕೇಲ್ಸಿನ ಆಕಾರ, ಹಾವಿನ ಲೆಂತ್, ಹಾವಿನ ಉದ್ದ ಅಗಲ, ಅದೆಲ್ಲ ಚೆಕ್ ಮಾಡಿ ಅದನ್ನು ಮಾರ್ಫಾಲಜಿಕಲ್ ಡೇಟಾ ಅಂತ ಹೇಳ್ತೀವಿ. ಆದರೆ ಈ ಸಂಶೋಧನೆಯಲ್ಲಿ ನಾವು ಅವುಗಳ ಹಲ್ಲುಗಳ ರಚನೆಯನ್ನು ತೆಗೆದುಕೊಂಡಿದ್ದೀವಿ. ಯಾಕೆಂದರೆ ಅವರ ಹಲ್ಲುಗಳನ್ನು ನೋಡಿದರೆ ಆ ಹಾವುಗಳು ಯಾವ ತರದ ಆಹಾರವನ್ನು ತಿನ್ನುತ್ತಾರೆ ಅಂತ ಗೊತ್ತಾಗುತ್ತೆ ನಮ್ಗೆ. ಆದ್ದರಿಂದ ಅದನ್ನು ತೆಗೆದುಕೊಂಡಿದ್ದೀವಿ. ಅಂದ್ರೆ ನೀವು ಜಿಯೋಗ್ರಾಫಿಕಲ್ ಅಂತ ಹೇಳಬೇಕಾದ್ರೆ ಆಗುಂಬೆ ಹತ್ತಿರ ಇರುವಂತಹ ಹಾವು ಬೇರೆ, ಮತ್ತೆ ಗೋವಾ ಹತ್ರ ಇರುವಂತಹ ಹಾವು ಬೇರೆ. ಹೌದು. ಈ ಆಗುಂಬೆ ಹತ್ರ ಇರುವಂತಹ ಹಾವು ತಿನ್ನುವ ಆಹಾರ ಬೇರೆ, ಅಲ್ಲಿ ಗೋವಾ ಹತ್ರ ಇರುವ ಹಾವು ತಿನ್ನುವ ಆಹಾರ ಬೇರೆ. ಅದು ನಮಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಸರಿಯಾಗಿ ನೋಡ್ಬೇಕು. ಅದು ಇನ್ನೂ ರಿಸರ್ಚ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಗೆ. ತಲೆಬುರುಡೆಯಲ್ಲಿ ನಿಮಗೆ ಸ್ಪಷ್ಟವಾದ ವ್ಯತ್ಯಾಸ, ತಲೆಬುರುಡೆ ಹಲ್ಲುಗಳು ಯಾವ ರೀತಿಯಲ್ಲಿದೆ, ಮತ್ತೆ ಉದ್ದ ಅಗಲ, ಇವೆಲ್ಲವುಗಳಲ್ಲೂ ಕೂಡ ಸ್ಪಷ್ಟವಾಗಿ ವ್ಯತ್ಯಾಸ ಇದೆ. ಬಣ್ಣ ನಾವು ಬರೀ ಹಾವುಗಳಲ್ಲಿ ಬೇರೆ ಬೇರೆ ಬಣ್ಣ ಇದೆ, ಹಸಿರು ಮಾತ್ರ ಅಲ್ಲ. ನಾವು ಸೈಹಾಜೆನ್ಸಿಸ್ ನೋಡಿದ್ರೆ ಈಸಬೆಲ್ಲಿನ ಸೈಹಾಜೆನ್ಸಿಸ್ ಆ ಥರ ನಾವು ಹಾವೆಲ್ಲ ನೋಡಿದರೆ ಅದು ಕಂದು ಬಣ್ಣ ಇರುತ್ತೆ. ಆದ್ರೆ ಅಹೆತುಲಾ ನಾಕ್ಸುಟ, ಅಹೆತುಲಾ ಈಸಬೆಲ್ಲಿನ, ಅಹೆತುಲಾ ಮಲಬಾರಿಕ, ಆ ಹಾವುಗಳೆಲ್ಲ ಬ್ರೈಟ್ ಗ್ರೀನ್ ಇದೆ. ಕೆಲವೊಂದು ಹಾವುಗಳು ಸ್ವಲ್ಪ ಹಳದಿ ಬಣ್ಣದಲ್ಲಿರುತ್ತೆ. ಕೆಲವೊಮ್ಮೆ ಹಾವುಗಳು ಅವರಿರುವ ಜಾಗದ ಪ್ರಕಾರ ಬಣ್ಣವಿರುತ್ತೆ. ನಾವು ಸಾಧಾರಣವಾಗಿ ಈ ಬಣ್ಣ ಪ್ರಭೇದವನ್ನು ಗುರುತಿಸುವುದಕ್ಕೆ ಪ್ರಯೋಗಿಸುವುದಿಲ್ಲ, ಯಾಕೆಂದರೆ ಒಂದೇ ಪ್ರಭೇದದ ಹಾವುಗಳು ಹಲವಾರು ಬಣ್ಣದಲ್ಲಿರುತ್ತದೆ. ಅವರು ಯಾವ ಜಾಗದಲ್ಲಿರುತ್ತಾರೋ ಆ ಜಾಗದಲ್ಲಿ ಕ್ಯಾಮುಫ್ಲೇಜ್ ಆಗಲು ಹಾಗೆ ವಿಕಾಸವಾಗಿ ಇರುತ್ತಾರೆ. ಆದರೆ ಜೆನೆಟಿಕ್ ಡೇಟಾ, ಮಾರ್ಫಾಲಜಿಕಲ್ ಡೇಟಾ ಅದೆಲ್ಲ ಅದರಲ್ಲಿ ಡಿಫರೆನ್ಸ್ ಕಾಣುವುದಿಲ್ಲ. ಅಂದ್ರೆ ಈಗ ನೋಡೋದಕ್ಕೆ ಮೇಲ್ಗಡೆಯಲ್ಲಿ ಹಸಿರು ರೀತಿಯಲ್ಲಿ ಅಥವಾ ಹಸಿರು ಕಂದು ಬೇರೆ ಬೇರೆ ರೀತಿಯಲ್ಲಿದ್ರು ಒಂದೇ ಪ್ರಭೇದದ ಆಗಿರ್ಬೋದು. ಆದ್ರೆ ಕೆಲವೊಮ್ಮೆ ಅವು ಬೇರೆ ಬೇರೆ ಪ್ರದೇಶದಲ್ಲಿದ್ದಾಗ ಅವುಗಳದ್ದು ಪ್ರಭೇದಗಳು ಬೇರೆ ಆಗಿರ್ಬೋದು. ಹೌದು. ಒಂದು ಟ್ರಾವಂಕೋರೆನ್ಸಿಸ್ ಅಂತ ಒಂದು ಪ್ರಭೇದವನ್ನ ಹೇಳಿದ್ರಿ. ಇದು ಮುಂಚೆ ಶ್ರೀಲಂಕಾದಲ್ಲಿ ಮತ್ತೆ ಇಂಡಿಯಾದಲ್ಲಿ ಇದ್ದಂತ ಒಂದೇ ಹಾವು ಅಂತ ಅಂದುಕೊಂಡಿದ್ರು ಅಂತ ಒಂದು ಭಾವನೆ ಇದೆ, ಹೌದಾ? ಹೌದು ಹೌದು. ಯಾಕೆಂದ್ರೆ ಶ್ರೀಲಂಕಾ ಮತ್ತೆ ಭಾರತದಲ್ಲಿ ಮಧ್ಯ ಆ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ ಹಾವುಗಳು ಶ್ರೀಲಂಕಾದಿಂದ ಇಂಡಿಯಾಗೆ ಹೋಗಕ್ಕಾಗಲ್ಲ. ಅಂದ್ರೆ ಈ ಹಾವುಗಳು ಈ ಶ್ರೀಲಂಕಾ ಮತ್ತು ಭಾರತದ ಮಧ್ಯ ಸಮುದ್ರ ಬೇರೆ ಆಗೋದಕ್ಕೆ ಮುಂಚೆ ಬಹುಶಃ ಎಲ್ಲವೂ ಅಲ್ಲೆಲ್ಲ ಪೂರ್ತಿ ಹರಡಿಕೊಂಡಿದ್ವು ಅಂತ ಹೇಳ್ಬಹುದಾ? ಅದಕ್ಕೇನಾದ್ರೂ ಆಧಾರಗಳಿವೆಯಾ? ಈ ಸಂಶೋಧನೆ ಮಾಡುವ ಮೊದಲು ನಾವು ಅನ್ಕೊಂಡಿದ್ದು ಅಲ್ಲಿ ಶ್ರೀಲಂಕಾದಲ್ಲಿರುವ ಹಾವು ಮತ್ತು ಇಂಡಿಯಾದಲ್ಲಿ ಇರುವ ಹಾವು ಅಹೆತುಲಾ ಡಿಸ್ಪಾಲ್ ಅಂತ. ನಾವು ತಳಿ ಹಾಗೂ ಮಾರ್ಫಾಲಜಿಕಲ್ ಬಾಹ್ಯ ಸ್ವರೂಪ ಅದನ್ನೆಲ್ಲ ಗುರುತಿಸಿ ನೋಡಿದಾಗ ನಮಗೆ ತುಂಬಾ ವ್ಯತ್ಯಾಸ ಕಂಡು ಬಂತು. ಆದ್ದರಿಂದ ನಾವು ಸಪ್ರೇಟ್ ಇವೆರಡು ಬೇರೆ ಬೇರೆ ಪ್ರಭೇದ ಅಂತ, ಇಂಡಿಯಾದಲ್ಲಿರುವುದು ಹೊಸ ಪ್ರಭೇದ ಅಂತ ಹೆಸರು ಕೊಟ್ಟಿದ್ದೀವಿ. ಎರಡು ಪ್ರಭೇದಗಳು ಒಂದಾನೊಂದು ಕಾಲದಲ್ಲಿ ಬೇರೆ ಆಗಿದೆ ಅಂತ ಎಷ್ಟು ಹಿಂದೆ ಇವು ಈ ರೀತಿಯಲ್ಲಿ ಬೇರೆ ಆಗಿರಬಹುದು? ಅಹೆತುಲಾ ಕುಲದ ಹಾವು 26 ಮಿಲಿಯನ್ 26 ಮಿಲಿಯನ್ ವರ್ಷ ಹಿಂದೆ ಬಂದಿದೆ. ಅದಾದ್ಮೇಲೆ ಈ ಎಲ್ಲ ಹಾವುಗಳು ಬೇರೆ ಬೇರೆಯಾಗಿ ವಿಕಾಸವಾಗಿದೆ. ಈ ಅಧ್ಯಯನ ಯಾವ ರೀತಿಯಲ್ಲಿ ನಮಗೆ ಅನುಕೂಲ ಆಗುತ್ತೆ? ಈ ಎಲ್ಲ ಪ್ರಭೇದಗಳು ಒಂದೇ ಅಂತ ಅನ್ಕೊಂಡ್ರೆ ನಮ್ಗೆ ಈ ಹಾವುಗಳ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಮಿಸ್ ಆಗುತ್ತೆ. ಯಾವ ಪರಿಸರದಲ್ಲಿರುತ್ತಾರೆ, ಅವರ ಆಹಾರ ಅಭ್ಯಾಸಗಳು, ಇದೆಲ್ಲ ನಮಗೆ ಗೊತ್ತಾಗುವುದಿಲ್ಲ. ಹಾಗೂ ನಮ್ಗೆ ಗೊತ್ತಿರುವ ಹಾಗೆ ಈ ಹಾವುಗಳೆಲ್ಲ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟದಲ್ಲಿರುವುದು. ಈ ಪಶ್ಚಿಮ ಘಟ್ಟದಲ್ಲಿ ತುಂಬಾ ವಿನಾಶ ಎಲ್ಲ ಆಗ್ತಿದೆ.
ಆದ್ದರಿಂದ ನಾವು ಮೊದಲು ಅನ್ಕೊಂಡಿದ್ದು ಅಲ್ಲೆಲ್ಲ ಅಹದುಲ್ಲಾ ನಾಫ್ತಾ ಇದೆ ಅಂತ. ಆದ್ರೆ ನಮ್ಗೆ ಈಗ ಗೊತ್ತಾಗಿರೋದು ಅಲ್ಲಿ ಪಶ್ಚಿಮ ಘಟ್ಟದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹಾವುಗಳಿವೆ ಅಂತ. ಬೇರೆ ಬೇರೆ ಹಾವಿದೆ ಅಂತ ಗೊತ್ತಿಲ್ಲದಿದ್ದರೆ ಒಂದು ಪಶ್ಚಿಮ ಘಟ್ಟದ ಒಂದು ಭಾಗ ಅದು ನಗರ ಅಥವಾ ರೋಡ್ಗಾಗಿ ಏನಾದ್ರು ಮಾಡಿಫಿಕೇಶನ್ಸ್ ಮಾಡಿದ್ರೆ ಆ ಹಾವಿನ ಪ್ರಭೇದನೆ ನಾಶವಾಗುತ್ತಿತ್ತು. ಈಗ ನಮಗೆ ಗೊತ್ತು ಇಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಪ್ರಭೇದಗಳಿದೆ ಅಂತ. ಬೇರೆ ಇನ್ನೇನು ಸಂಶೋಧನೆ ನೀವು ಮಾಡ್ತಾ ಇದ್ರಿ? ನಾನು IISc ಲ್ಯಾಬ್ ಅಲ್ಲಿ, ಕಾರ್ತಿಕ್ ಶಂಕರ್ ಲ್ಯಾಬ್ ಅಲ್ಲಿ ಬೇರೆ ಬೇರೆ ಜೀವಿಗಳ, ಕಪ್ಪೆ, ಹಾವು ಮತ್ತೆ ಹಲ್ಲಿ, ಈ ತರ ಬೇರೆ ಬೇರೆ ಜೀವಿಗಳ DNA ಅನ್ನು ಸಂಶೋಧನೆ ಮಾಡಿ ಅದರ ತಳಿಗುಣಗಳನ್ನು ಪತ್ತೆ ಮಾಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ಇದು ಇಂದಿನ ಜಾಣೆಯರ ಮಾತು. ಸಂದರ್ಶನ ಪ್ರಿಸಿಯಾ ಫರ್ನಾಂಡಿಸ್ ಡಿಸೌಜಾ. ಸಂದರ್ಶಿಸಿದವರು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.